ಎಕ್ಸಾಮ್ ಹೆಂಗ ಚಲೋ ಆಗ್ಯದ. ನಮ್ ಎಕ್ಸಾಮ್ ಏನು ಉಪಾಯ ಇಲ್ಲ ಹೇಳ. ಸಖತ್ತಾಗಿತ್ರಿ ಎಕ್ಸಾಮ್ ಹೋಲ್ಲ ಚೆನ್ನಾಗ್ ಬಾಳ ದಿವಸ ಬರ್ದೇನ್ರಿ. ಮತ್ ಪೇಪರ್ ಬಂದೇವನ್ರಿ. ನಿಮ್ ಹೆಸರೇ ಜೋರ ಮಾಡ್ತೀನಿ. ಎಕ್ಸಾಮ್ ಪಾಸ್ ಆಗೇ ಡೌಟ್ ನೀವು ಇದ್ದಿನ ದಿನ ಎಕ್ಸಾಮ್ ನಾವ್ ಪಾಸ್ ಆಗಲ್ಲ. ಪಾತ್ರ ಪಾಸ್ ಆಗಲ್ಲ ದೇವ್ರಿಗೆ ಗೊತ್ತದ. ಅದ್ರೊಳಗೆ ಎಷ್ಟೇನ ಬರ್ದಾರ ಎಷ್ಟ ಹೋಗ್ತದ ತಾಲೂಕಿಗೆ ತಪ್ಪ ಮಾಡೇ ಮಾಡ್ತಾರೆ. 17 ಇಯರ್ ಹಾ ಬರ್ರಿ. ಹಾಯ್ ಹಲೋ ನಮಸ್ಕಾರ, ಎಲ್ರು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಸ್ಕೈ 246. ಇವತ್ತ ಸ್ಪೆಷಲ್ ಕಂಟೆಂಟ್ ಏನಪ್ಪಾ ಅಂತಂದ್ರ, ಇವತ್ ಸೆಕೆಂಡ್ PUC ಸ್ಟೂಡೆಂಟ್ ಗಳು ಕನ್ನಡ ಎಕ್ಸಾಮ್ ಅದ. ಹೆಂಗ್ ಬರ್ದ್ರು ಏನ್ ಬರ್ದ್ರು ಅಂತ ಅವ್ರ ಬಾಯಿಂದ ಕೇಳಿಸೋದು ನೋಡಂಬಿಟ್ಟ. ಅಲ್ಲಿವರೆಗೂ ನೋಡ್ತಾ ಇದ್ರಿ ಸ್ಕೈ 246. ಸೊ ಗೈಸ್, ಆಲ್ರೆಡಿ ಎಕ್ಸಾಮ್ ಎಲ್ರು ಸ್ಟೂಡೆಂಟ್ ಗಳು ಎಕ್ಸಾಮ್ ಬರ್ದು ಹೊರಗೆ ಹೊಂಟ್ರ. ಅವ್ರವ್ರ ಅಭಿಪ್ರಾಯ ಕೇಳಂಬರಿ ಹೆಂಗ್ ಎಕ್ಸಾಮ್ ಬರ್ದ್ರಂತ. ಸೊ ಗೈಸ್, ಎಲ್ರು ಆಲ್ರೆಡಿ ಎಕ್ಸಾಮ್ ಬರ್ದು ಹೊರಗೆ ಹೊಂಟ್ರ. ಅವ್ರವ್ರ ಅಭಿಪ್ರಾಯ ಕೇಳಂತ. ಎಕ್ಸಾಮ್ ಹೆಂಗಿದ್ದು ಏನ್ ಅಭಿಪ್ರಾಯ ಎಕ್ಸಾಮ್ ಹೆಂಗ ಹೇಳ್ತೀರ ನಂದು ಎಕ್ಸಾಮ್ ಹೆಂಗ ಆದ್ರಿ ಪೋಸ್ಟ್ ಮಾಡ್ತೇವೆ. ಆಲ್ರೆಡಿ ಯಾರು ರೆಸ್ಪಾನ್ಸ್ ಮಾಡಲ್ಲ. ಕೇಳಮ್ ಇನ್ನ ಅಭಿಪ್ರಾಯ ಇನ್ನ ಸ್ಟೂಡೆಂಟ್ ಗಳು ಕೇಳ. ಬ್ರೋ ಎಕ್ಸಾಮ್ ಹೆಂಗ ಬ್ರೋ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ಬ್ರೋ? ಸ್ವಲ್ಪ ವಿಡಿಯೋ ಮಾಡತ್ತಿದ ಎಕ್ಸಾಮ್ ಹೆಂಗದ ಅಂತ ಹೇಳ್ತೇನೆ. ಆ ಕಡೆ ಕ್ಯಾಮ್ರಾ ಕಡೆ ನೋಡಿ ಹೆಂಗದ ಎಕ್ಸಾಮ್. ಚಲೋ ಆಯ್ತು, ಥ್ಯಾಂಕ್ಸ್. ಎಕ್ಸಾಮ್ ಅಂತ ಹೇಳಿಲ್ಲ, ಎಕ್ಸಾಮ್ ಪಾಸ್ ಆಗೇ ಡೌಟ್ ನೀವು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಎಕ್ಸಾಮ್ ಪಾಸ್ ಡೌಟ್ ಆಗಲ್ಲ. ಯಾವ್ದಕ್ಕೆ ಕನ್ನಡ ಇದ್ರು ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಕನ್ನಡ ಇದ್ದಿನ ದಿನ ಎಕ್ಸಾಮ್ ನಾವ್ ಪಾಸ್ ಆಗಲ್ಲ. ಪಾತ್ರ ಪಾಸ್ ಆಗಲ್ಲ ದೇವ್ರಿಗೆ ಗೊತ್ತದ. ಹೆಂಗ ಎಷ್ಟು ಅಂದಾಜ್ ಎಷ್ಟು ಮಾರ್ಕ್ಸಿನ್ ಬರ್ದ? ಒಂದ್ 5-6 ಮಾರ್ಕ್ಸ್ ಬರ್ದೇವ. 5-6 ಮಾರ್ಕ್ಸ್ ಅವ್ರು 5-6 ಮಾರ್ಕ್ಸಿನ್ ಬರ್ದಾರ ಜಸ್ಟ್. ಹೋಗ್ತಾನಪ್ಪ ಹೇಳತ್ತಾರ ಅವ್ರು. ಆಯ್ತು, ಒಂದ್ ಥ್ಯಾಂಕ್ಸ್. ಹಲೋ, ಹಾ ವಿಡಿಯೋ ಮಾಡತ್ತಿರೋ ಎಕ್ಸಾಮ್ ಹೆಂಗಿದ್ದು ಅಂತ ಹೇಳ್ತೇನೆ. ಅವೆಲ್ಲ ಕಟ್ಟಿಕೊಂಡು ಆಲ್ಮೋಸ್ಟ್ ಥ್ಯಾಂಕ್ಸ್. ಎಕ್ಸಾಮ್ ಹೆಂಗ ಹೀರೋ ಮಾಡ್ತೀವಿ ಎಕ್ಸಾಮ್ ಭಾಷೆ ಆಗಲ್ಲ ದೇವ್ರಿಗೆ ಎಕ್ಸಾಮ್ ತಗೊಂಡಿಲ್ಲ ಅಂತ ಪವರ್ಫುಲ್. ಮೊದಲ ಓಪನ್ ಮಾಡಿಲ್ಲ ಇನ್ನು ಪೆನ್ ಎಕ್ಸಾಮ್ ಬೇರೆ. ಎಲ್ಲ ಬ್ರದರ್ಸ್ ಗಳಿಗೆ ಕೇಳಿದ್ರು. ಇಲ್ಲಿ ಇಲ್ಲ ಎಕ್ಸಾಮ್ ನಮ್ ಎಕ್ಸಾಮ್ ಏನು ಉಪಾಯ ಇಲ್ಲ ಹೇಳ. ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲಾ ಬ್ರದರ್ಸ್ ಗಳಿಗೆ ಕೇಳಿದ ನೋಡಮ್ಮ, ಸಿಸ್ಟರ್ಸ್ ಗಳಿಗೆ ಕೇಳ. ಮತ್ತ ಸಿಸ್ಟರ್ಸ್ ಎಕ್ಸಾಮ್ ಹೆಂಗ ಚಲೋ ಆಗೈತೆ. ಹಾಗೆ ಸಿಸ್ಟರ್ಸ್ ಎಲ್ಲರೂ ಆಲ್ಮೋಸ್ಟ್ ಹುಡುಗರು ಡನ್ನೆ ಅಂತಾರೆ. ಸಿಸ್ಟರ್ ಎಕ್ಸಾಮ್ ಹೆಂಗ ಚಲೋ ಆಗ್ಯದ. ಚಲೋನೇ ಆಗ್ಯಾವ ಅಂತಲ್ಲ.
ನೋಡ್ತಾನೆ ಹಂಗೆ ನೋಡ್ತಾ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ನಾಟ್ ನೋ ರೆಸ್ಪಾನ್ಸ್ ಸಿಸ್ಟರ್ಸ್ ರೆಸ್ಪಾನ್ಸ್ ಇಲ್ಲ ನೋ ರೆಸ್ಪಾನ್ಸ್ ಹಂಗೆ ಮಾಡ್ತಾರೆ ಹಂಗೆ ನೋಡ್ಲಿ ಎಕ್ಸಾಮ್ ಬರೋದು ಹೆಂಗಾಗಿದ್ರಿ ಎಕ್ಸಾಮ್ ಸರ್ ಎಕ್ಸಾಮ್ ಬಾಳ ದಿವಸ ಬರ್ದೇನ್ರಿ ಮತ್ ಪೇಪರ್ ಬಂದವನ್ರಿ ನಿಮ್ ಹೆಸರೇ ಜೋರ ಮಾಡ್ತೀನಿ ಕ್ಯಾಮರಾಮ್ಯಾನ್ ಎಕ್ಸಾಮ್ ನಮ್ ಹೆಸರು ಯಾಕ ಇಲ್ಲ ಮತ್ ಕಾರಣ ನೀವ್ ಹೇಳ್ತಲ್ರ ಕ್ವಶನ್ ಪೇಪರ್ ಬಾಳ ತಪ್ಪೈತ್ರಿ ಬಟ್ ನಾವ್ ಓದಿಲ್ಲ ಎಕ್ಸಾಮ್ ಆಲ್ಮೋಸ್ಟ್ ಪಾಸ್ ಆಗ್ತೀರ ಆಲ್ಮೋಸ್ಟ್ ಪಾಸ್ ಆಗ್ತದೆ ಆಲ್ಮೋಸ್ಟ್ ಪಾಸ್ ಒಟ್ಟು ಚಾಮಿ ಅನ್ಕಲ್ರಿ ಅದ ಮತ್ ಬರ್ದ್ರಿ ಏಕ್ ತೊಂಬರ್ ಬರ್ದ್ರಿ ಇಲ್ಲಿ ನೋಡ್ರಿ ನಾಗೋರು ಎಕ್ಸಾಮ್ ಚಲೋ ಪಾಪ ಹಾಕ್ತಿರಲ್ರಿ ಏನು ಕ್ವಶನ್ ಪೇಪರ್ ಎಲ್ಲ ಫುಲ್ ಈಗಿತ್ತು ಮೊದ್ಲೇ ಟಾಪರ್ ನಮ್ಮ ಉಳ್ಕಲಾಗತ್ತಾರ ಅಂದ್ರೆ ಇವ್ರಿಗೆ ಆಗೋ ಆಕ್ಚುಲಿ ಯಾರು ಸಿಸ್ಟರ್ಸ್ ರೆಸ್ಪಾನ್ಸ್ ಮಾಡಲ್ಲ ಯಾರು ಕೇಳ್ಬೇಕಂತಂದ್ರ ಕೇಳಮಂತ ನೋಡಂಗ್ ಬರೀ ಈ ಕಡೆ ಸಿಸ್ಟರ್ಸ್ ವಿಡಿಯೋ ಮಾಡತ್ತೀವ್ರಿ ಎಕ್ಸಾಮ್ ಎಕ್ಸಾಮ್ ಹೋಲ್ಲ ಎಕ್ಸಾಮ್ ಕ್ವಶನ್ ಪೇಪರ್ ಫುಲ್ ಈಜಿ ಯಾರು ಬಾ ಎಕ್ಸಾಮ್ ರೀಲ್ ಮಾಡ ಎಕ್ಸಾಮ್ ಈಜಿ ಇದ್ದ ಫುಲ್ ಈಜಿ ಅಂತ ಫಸ್ಟ್ ಹುಡುಗರು ಮರ್ಯಾದೆ ಹುಡುಗರು ಮರ್ಯಾದೆ ಪೇಪರ್ನಾಗ ನೋಡಮ್ ಸಿಸ್ಟರ್ ಸಿಸ್ಟರ್ ಏನ್ ಎಕ್ಸಾಮ್ ಹೆಂಗ್ ಬರ್ದಿರತ್ ಹೇಳ್ತೀರ ಚೆನ್ನಾಗ್ ಆಲ್ಮೋಸ್ಟ್ ಸಿಸ್ಟರ್ಸ್ ಎಲ್ಲಾರು ಚೆನ್ನಾಗಿ ಬರ್ದಾರ ಅಂತ ಹೇಳ್ತಾರ ಫುಲ್ ಎಲ್ಲಿ ಎಕ್ಸಾಮ್ ಹ್ಯಾಂಗ್ ಬರ್ದಾರ ಅಂತ ಹೇಳ್ತೀವಿ ಆಮೇಲೆ ಅಲ್ಲಿ ಸೂಪರ್ವೈಸರ್ ಬರೀತೀರ ನಮ್ಮಲ್ಲಿ ಸೂಪರ್ವೈಸರ್ ಬಾರಿ ಬಿದ್ದಿರ ಅಂತ ಅವ್ರು ಬಲ್ಲಿ ಎಕ್ಸಾಮ್ ಬರ್ರಿ ನೀವ್ ಎಕ್ಸಾಮ್ ಹೆಂಗ್ ಬರೀತೀರಿ ಅವ್ರ ಅಂದಾಜ್ ಎಷ್ಟು ಮಾರ್ಕ್ಸ್ ಆಗ್ಬೋದು 60 ಮೇಲೆ 60 ಅಬೋ ಆಗ್ಬೋದಂತ ಕ್ವಶನ್ ಪೇಪರ್ ಈಜಿ ಇತ್ತಲ್ಲ ಸಿಕ್ಸ್ಟಿ ಮ್ಯಾಲ ಬರೋದು ಎಲ್ರಿ ಕಳ್ಸಲಾತ ಅದಕ್ಕೆ ತೋರ್ಬರಿತ್ತು ಈ ಕಡೆ ಇಲ್ಲಿ ಸಿಸ್ಟರ್ಸ್ ಗಳ ಗುಂಪು ನಿಂತ ನೋಡಮ್ಮಿ ಕೇಳಮ್ಮ ಅವ್ರ ಹೆಂಗ ಎಕ್ಸಾಮ್ ಹೆಂಗ್ ಬರ್ದ್ರ ಅವ್ರ ಹೆಂಗ್ ಬರ್ದ್ರ ಅಂತ ಹೇಳಿ ಸಿಸ್ಟರ್ಸ್ ಎಕ್ಸಾಮ್ ಹೆಂಗ್ ಬರ್ದ್ರ ಅಂತ ಹೇಳ್ತಾರೆ ಕೇಳೋರೆಲ್ಲ ಸಿಸ್ಟರ್ಸ್ ಚಲೋ ಆಗ್ಯಾವ ಅಂತಂತಾರು ನಾವೇ ಎಕ್ಸೆಲ್ ಬರ್ದೇವ್ರಿ ಎಕ್ಸ್ಟ್ರಾ ತೊಂದ್ರಿ ಅಡಿಷನಲ್ ಅಂತದ್ರಿಗೆ ಹೆಚ್ಚಾಗ ಅದ್ರೊಳಗೆ ಎಕ್ಸ್ಟ್ರಾ ಬರ್ದಾರ ಎಕ್ಸ್ಟ್ರಾ ಕ್ವಶನ್ಗಳು ಇಲ್ಲಿ ಹುಡುಗರು 60% ಬರ್ದಿಲ್ಲ ಕೇಳೋರೆಲ್ಲರೂ ಒಟ್ಟ ಸಿಸ್ಟರ್ಸ್ಗಳು ಆಲ್ಮೋಸ್ಟ್ ಆಲ್ ಡನ್ ಎಲ್ರು ಕೇಳೋರೆಲ್ಲ ಬರ್ದಿವಿ ಅಂತ ಹೇಳತ್ತಾರ ಬಟ್ ಹುಡುಗರು ಆಲ್ಮೋಸ್ಟ್ ಇಬ್ರೇನ ಬರ್ದಿ ಚಲೋ ಆಗ್ಯಾವಣ ಅಂತ ಇಷ್ಟೇ ಅಂದಾರ ಅವ್ರು ಹುಡುಗರು ಏನೇನ್ ಹೇಳ್ತಾರ ಅವ್ರಿಗೆ ಗೊತ್ತಿಲ್ಲ ನೋಡ್ರಿ ಸದ್ ಇಷ್ಟೊತ್ತನ ಸ್ಟೂಡೆಂಟ್ ಗಳು ಕೇಳ್ದೆವು ಸದ್ ಅವ್ರ ಕಾಲೇಜಿನ ಸ್ಟೂಡೆಂಟ್ ಗಳ ಬಗ್ಗೆ ಅವ್ರ ಸೋರು ಎಷ್ಟು ಇದು ಇಟ್ರ ಅವ್ರೇನಂತಾರ ಅದೇನಂತಾರ ಅದು ಅಲ್ಲ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಎಷ್ಟಿಟ್ರ ಅವ್ರ ಸೋರ್ದೆ ಅಂತ ಅವ್ರ ಸೋರಿಗೆ ಕೇಳ್ತಾವ ಸರ್ ಇಟ್ಟು ವಿಡಿಯೋ ಮಾಡೋದ್ರಿ ಎಕ್ಸಾಮ್ ಬಗ್ಗೆ ನಿಮ್ಮ ಸ್ಟೂಡೆಂಟ್ ಗಳ ಬಗ್ಗೆ ಏನ್ರ ಹೇಳ್ತೀರಾ ನಮ್ಮ ಸ್ಟೂಡೆಂಟ್ ಗಳ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಸ್ಟೂಡೆಂಟ್ ಗಳು ಎಲ್ಲಾ ಸಿಲೆಬಸ್ ಅನ್ನು ಮುಗಿಸ್ಕೊಟ್ಟಿದೀವಿ ಆದ್ರೆ ಅವರು ಧೈರ್ಯದಿಂದ ಖುಷಿದಿಂದ ಎಕ್ಸಾಮ್ ಇನ್ನ ಫೇಸ್ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಆ ವಿದ್ಯಾರ್ಥಿಗಳಿಗೂ ನಾವು ಶುಭ ಹಾರೈಸಿದ್ದೀವಿ ಅದಕ್ಕೆ ಎಕ್ಸಾಮ್ ಅಲ್ಲಿಂದ ಹೊರ ಬರ್ತಕ್ಕಂತ ವಿದ್ಯಾರ್ಥಿಗಳು ತುಂಬಾ ಖುಷಿಯಿಂದ ವ್ಯಕ್ತಪಡಿಸಿದ್ದಾರೆ ಆಲ್ ದ ಬೆಸ್ಟ್ ಎಕ್ಸಾಮ್ ಅಂತೂ ಚೆನ್ನಾಗಿ ಬರೆದಿದ್ದಾರೆ ಸರ್ ಅಂದಾಜ ಸರ್ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಅಂತ ಏನ್ ರಿಸಲ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡು
ನಮ್ಮ ಸ್ಟೂಡೆಂಟ್ ಕಡೆದಿಂದ ನಮ್ ರಿಸಲ್ಟ್ ಅಂತೂ ನಮಗ್ ಹೋಪ್ ಅದ. ಪ್ರತಿ ವರ್ಷ ತಾಲೂಕಿಗೆ ಟಾಪ್ ಮಾಡ್ತೀವಿ ಅಂತ ಹೇಳಿ, ಬಟ್ ಈ ಸಾರಿ ನಮಗ್ ಹೋಪ್ ಅದ, ತಾಲೂಕಿಗೆ ಟಾಪ್ ಮಾಡೇ ಮಾಡ್ತೇವೆ. ಸರ್ ಥ್ಯಾಂಕ್ಸ್ ಸರ್. ನೋಡ್ರಿ ಅವ್ರವ್ರ ಸ್ಟೂಡೆಂಟ್ ಗಳ ಮೇಲೆ ಎಷ್ಟು ನಮ್ಗೆ ಇಟ್ರ ಪ್ರತಿ ವರ್ಷನೂ ಅವ್ರ ಕಾಲೇಜ್ ಟಾಪ್ನಾಗ ಬರ್ತಾರೆ ಲಿಸ್ಟ್ನಾಗ ರಿಸಲ್ಟ್ನಾಗ. ಅದೇ ರೀತಿಯಾಗಿ ಇನ್ನೊಂದು ಕಾಲೇಜಿನವ್ರ ಸಿಕ್ಕವ್ರು ಸರ ಸ್ವಲ್ಪ ಏನ್ ವಿಡಿಯೋ ಎಕ್ಸಾಮ್ ಬಗ್ಗೆ ಏನ್ ಹೇಳ್ತೀರಿ ಸ್ಟೂಡೆಂಟ್ ವಿಡಿಯೋ ಮಾಡಕ್ ಬಗ್ಗೆ? ನಿಮ್ ಸ್ಟೂಡೆಂಟ್ ಗಳ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಕ್ ಸ್ಟೂಡೆಂಟ್ ಬಗ್ಗೆ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಈ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸ್ತಾರ. ಅಂದಾಜು ಏನು ಸರ್ ನಿಮ್ ಸ್ಟೂಡೆಂಟ್ ನಿಮ್ ಕಾಲೇಜಿನ ಸ್ಟೂಡೆಂಟ್ ರಿಸಲ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರ ಅಂದಾಜು? ಔಟ್ ಆಫ್ ಫೋಟೋ ಥ್ಯಾಂಕ್ಸ್ ಬರ್ತೀವಿ. ಈಗ ಕಾಲೇಜಿನವ್ರು ಆಲ್ಮೋಸ್ಟ್ ಎಲ್ಲ ಚಲೋ ಆಗಿ ಬರ್ದಿರ ಅಂತ ಹೇಳ್ತೀರಿ ಸ್ಟೂಡೆಂಟ್ಗಳು ನೋಡಮ್ ಅಂತ. ಸೊ ಗೈಸ್ ಎಲ್ರು ಎಕ್ಸಾಮ್ ಬರ್ದಿ ಅವ್ರವ್ರ ಊರಿಗೆ ಹೊಂಟ್ರ ಅಲ್ಲಿ ಹೋಗ್ಬೋದು ನೀವು. ಬಸ್ಸಿಗೆ ಕೆಲವೊಬ್ರು ಈ ಕಡೆ ಬಸ್ಸಿಗೆ ಹೊಂಟ್ರ, ಕೆಲವೊಬ್ರು ಗಾಡಿನೇ ಮುಗಿಸ್ಕೊಂಡ್ ಬಂದಾರ ಹೋಗ್ತಾರ. ಎಲ್ಲ ಆಲ್ಮೋಸ್ಟ್ ಎಲ್ರು ಎಕ್ಸಾಮ್ ಆಗಿ ಹೋಗ್ಯಾರ ಬರ್ದಿ. ಬಟ್ ಅವ್ನವ್ರು ಬ್ರದರ್ ಏನ ಹೇಳ್ತಾರ ಅಂತ ಬ್ರದರ್ ನಮ್ದು ಗೌರ್ಮೆಂಟ್ ಡಿಗ್ರಿ, ಯಾರು ನಮ್ಗ ಗೌರ್ಮೆಂಟ್ ಡಿಗ್ರಿ ಮಾಡ್ದ ನಡೆದು ಒಂದು ಹುಡುಗಿಯರ್ ಬಿದ್ದಿಲ್ಲ. ಗೌರ್ಮೆಂಟ್ ಡಿಗ್ರಿ ಮಾಡಕ್ ಹೋಗ್ಬೇಡ್ರಿ, ಬೇರೆ ಕಡೆ ಮಾಡ್ರಿ, ಹುಡುಗಿಯರ್ ಬೀಳ್ತಾರ. ಡೆಲ್ಲಿ ಮಾಡಕ್ ಹೋಗ್ಬೇಡ್ರಿ, ಗೌರ್ಮೆಂಟ್ ಡಿಗ್ರಿ ಮಾಡಕ್ ಹೋಗ್ಬೇಡ್ರಿ. ಇಷ್ಟೇ. ಥ್ಯಾಂಕ್ಸ್. ಹೋಗ್ಯಾರ ಲಾಸ್ಟಿಗೆ ಹೊಂಟ್ರ ಬ್ರದರ್ಸ್ ಬ್ರದರ್ ಎಷ್ಟ್ ಮಾರ್ಕ್ಸ್ 80 ಮಾರ್ಕ್ಸ್ ಇರ್ತಾನ. ನೀವ್ ಎಷ್ಟು ಬರ್ತೀರ? ನಾವು 80 ಒಂದು 17 ಇಯರ್ ಬರ್ದೇವಣ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 17 ಇಯರ್ ನಾ ಬರ್ದೇವ್ 17 ಇಯರ್ ಬರ್ದಾರ. ಎಷ್ಟು 17 ಇಯರ್ ಬರ್ದಿರ್ಲ? ಬರ್ದೇವಣ. ಅದು ಬಂದನ ಅವ್ರ ಅಭಿಪ್ರಾಯ ಕೇಳಮಂತ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಎಕ್ಸಾಮ್ ಹೆಂಗ್ ಬರ್ದಿ? ಚಲೋ ಬರ್ದಿಲ್ಲ. ಅಂದಾಜ್ ಎಷ್ಟ್ ಪೇಜ್ ಬರ್ದಿ? ಅಂದಾಜ್ ಎಷ್ಟ್ ಪೇಜ್? 22 ಪೇಜ್ ಇತ್ತ. ಅದ್ರ ಬರ್ದಿನ ಒಂದು 7-8 ಪೇಜ್ ಬರ್ದಿನಿ. 7-8 ಪೇಜ್ ಬರ್ದಿ. ಅಂದಾಜ್ ಎಷ್ಟ್ ಮಾರ್ಕ್ಸಿನ್ ಬರ್ದಿ? ಅಂದಾಜ್ 80 ಮಾರ್ಕ್ಸಿನ್ ಇತ್ತ. ಒಂದ್ 20 ಮಾರ್ಕ್ಸಿನ್ ಬರ್ದಿ. ಇವತ್ತು ಯಾವ ಸಬ್ಜೆಕ್ಟ್? ಕನ್ನಡ. ಸೊ ಗೈಸ್ ಇಲ್ಲಿವರೆಗೂ ಎಲ್ರು ಎಂಟರ್ಟೈನ್ ಅಂಡ್ ಎಲ್ರು ಎಂಜಾಯ್ ಮಾಡಿದ್ರೆ ಅಂತ ಅನ್ಕೋತೀನಿ. ಸೊ ಇದೇ ರೀತಿಯಾದಂಥ ಒಳ್ಳೆ ವಿಷಯದ ಬಗ್ಗೆ ವಿಡಿಯೋಗಳನ್ನ ತೊಗೊಂಡು ಬರ್ತೀನಿ ನೆಕ್ಸ್ಟ್. ಸೊ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಯ್. ಭೇಟಿಯಾಗೋಣ. ನಮಸ್ಕಾರ.